ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಈ ಯುವಕರನ್ನ ಹಾಳು ಮಾಡತಕ್ಕಂತ ಏನು ಈ ಡ್ರಗ್ಸ್ ಬರ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಡ್ರಗ್ಸ್ ಅನ್ನ ತರುವುದಕ್ಕೆ ಅಥವಾ ತಂದು ಹಂಚೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಆದರೆ ನಾವು ಅದಕ್ಕೆ ವಿರುದ್ಧವಾಗಿ ಆ ಯುವಕರನ್ನ ಹಾಳಾಗೋದಕ್ಕೆ ಬಿಡಬಾರದು ಅಂತ ಹೇಳಿ ನಾವೊಂದು ಸಂಕಲ್ಪವನ್ನೇ ಮಾಡಿದೆವು. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಅಧಿವೇಶನದಲ್ಲಿನೇ ಘೋಷಣೆ ಮಾಡಿದ್ರು, ನಾವು ವಿ ಡಿಕ್ಲೇರ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್. ಆ ಉದ್ದೇಶದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಪಟ್ಟಣದಲ್ಲಿ ಈ ಡ್ರಗ್ಸ್ಗಳು ಬಂದಂತ ಸಂದರ್ಭದಲ್ಲಿ ಹಂಚೋರು ಇರ್ಬೋದು, ಸರಬರಾಜು ಮಾಡೋರು ಇರ್ಬೋದು, ಅವ್ರು ತೆಗೆದುಕೊಂಡು ಬಂದು ಕೊಡೋರು ಇರ್ಬೋದು, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ, ಹಿಡಿತಾ ಇದ್ದೀವಿ. ನಿನ್ನೆ ರಾತ್ರಿ ಕೂಡ ಬೆಂಗಳೂರಿನಲ್ಲಿ ಸುಮಾರು 24 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಡ್ರಗ್ಸ್ ಅನ್ನ ನಿನ್ನೆ ನಮ್ಮವರು ಹಿಡ್ಕೊಂಡಿದ್ದಾರೆ. ಇತ್ತೀಚಿನ ದಿನದಲ್ಲಿ ಕಳೆದ 1 ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಅನ್ನ ಹಿಡಿದು ಸುಟ್ಟಾಕಿದ್ದೀವಿ. ತಾವು ಯೋಚನೆ ಮಾಡಿ, ಆ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ನಮ್ಮ ಹುಡುಗರ ಕೈಗೆ ಸಿಕ್ಕಿದ್ರೆ, ಆ ಯುವಕರ ಕೈಗೆ ಸಿಕ್ಕಿದ್ರೆ ಅವರ ಜೀವನಗಳು ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿ. ಅದನ್ನ ಇವತ್ತು ಒಂದು ಸವಾಲಾಗಿ ನಾವು ಸ್ವೀಕಾರ ಮಾಡಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ. ಯಾವ ಕಾರಣಕ್ಕೂ ಕೂಡ ಅವರನ್ನ ಬಿಡೋದಿಲ್ಲ, ಮಟ್ಟ ಹಾಕ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅವ್ರು ಯಾರೇ ಆಗಿರ್ಲಿ, ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ, ದೊಡ್ಡವರು ಇರಲಿ, ಚಿಕ್ಕವರು ಇರಲಿ, ಯಾರು ಸಮಾಜದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವರನ್ನ ಬಿಡ್ತಕ್ಕಂಥ ಪ್ರಶ್ನೆನೇ ಕೂಡ ಉದ್ಭವ ಆಗೋದಿಲ್ಲ. ಅದಕ್ಕಾಗಿ ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು, ನಮ್ಮ ಪೊಲೀಸ್ ಅವರು, ಹಿರಿಯ ಅಧಿಕಾರಿಗಳೆಲ್ಲ ಕಾಲೇಜುಗಳಿಗೆ ಭೇಟಿ ಕೊಡ್ತಾರೆ. ಆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಹೇಳ್ತಾರೆ, ಸೇ ನೋ ಟು ಡ್ರಗ್ಸ್. ಯಾವ ಕಾರಣಕ್ಕೂ ನೀವು ಅದನ್ನ ಅಭ್ಯಾಸ ಮಾಡಬೇಡಿ ಅಂತಕ್ಕಂಥ ಮಾತನ್ನ ಅವರು ಹೇಳಿ ಬರ್ತಾರೆ. ಕಳೆದ ವರ್ಷ ಸುಮಾರು 15 ಲಕ್ಷ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿದ್ದಾರೆ ನಮ್ಮವರು. ನಮ್ಮ ಉದ್ದೇಶ ಸಮಾಜ ಚೆನ್ನಾಗಿರ್ಬೇಕು. ಒಬ್ಬ ವಿದ್ಯಾರ್ಥಿ ಆ ಮದ್ಯ ವ್ಯಸನಿ ಆಗೋದ್ರೆ ಅವನಿಗೇನಾಗ್ಬೋದು ಯೋಚನೆ ಮಾಡಿದ್ರು. ಅವನು ತನ್ನ ಜೀವನ ಕಳ್ಕೊಳ್ಳೋದ್ರ ಜೊತೆಗೆ ಅವನು ಅವರ ಕುಟುಂಬದ ಜೀವನನೂ ಹಾಳು ಮಾಡ್ತಾನಲ್ಲ. ತಂದೆ ತಾಯಿಗಳೇನೋ ಒಂದು ಆಸೆ ಇಟ್ಕೊಂಡು ಅವನ್ನ ವ್ಯಾಸಂಗ ಮಾಡಿ ಡಿಗ್ರಿ ಮಾಡ್ಲಿ, ಅವನು ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ ಅಂತ ಕಳಿಸಿದ್ರೆ ಅವನನ್ನ ಈ ದುಷ್ಟಕೂಟ ಹಾಳು ಮಾಡಬಾರ್ದಲ್ಲ. ಅದಕ್ಕಾಗಿ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಆಗೋದಿಲ್ಲ, ಕಠಿಣವಾದ ಕ್ರಮ ತಗೊಳ್ತೇವೆ. ಇನ್ನು ಮತ್ತೊಂದು ಸೈಬರ್ ಕ್ರೈಮ್. ಇತ್ತೀಚೆಗೆ ಈ ಜನರಲ್ ಅಪರಾಧಗಳು ಕಡಿಮೆ ಆಗ್ತಾ ಇದೆ, ಆದ್ರೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ. ಸೈಬರ್ ಕ್ರೈಮ್ 22,000, 30,000 ಈ ರೀತಿ ವರ್ಷಕ್ಕೆ ರಿಜಿಸ್ಟರ್ ಆಗ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೇವೆ. ಅದನ್ನು ಕೂಡ ಈಗ ನಾವು ಟೆಕ್ನಾಲಜಿ ಉಪಯೋಗ ಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಆಧುನಿಕತೆಯನ್ನ ಉಪಯೋಗ ಮಾಡಿ ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತೀವಿ. ಇತ್ತೀಚೆಗೆ ತಾವು ಕೇಳಿರ್ಬೋದು, ಈ ಡಿಜಿಟಲ್ ಅರೆಸ್ಟ್. ಯಾರು ರಿಟೈರ್ಡ್ ಆಗಿರೋರು ಅಂತಾರೆ, ವಯಸ್ಸಾದಂತವರು ರಿಟೈರ್ಡ್ ಆಗಿ ಅವ್ರ ಹತ್ರ ಒಂದಿಷ್ಟು ದುಡ್ಡು ಇದ್ದು ಬಿಟ್ರೆ ಅವರ ಅಕೌಂಟ್ನಲ್ಲಿ ಅದನ್ನ ನೋಡಿ ಅದನ್ನ ಅವರಿಗೆ ಬೇರೆ ಬೇರೆ ರೂಪ ಡಿಜಿಟಲ್ ಅರೆಸ್ಟ್ ಅಂತ ಮಾಡ್ತಾ ಇದ್ದಾರೆ. ಅದನ್ನು ತಡಿತಕ್ಕಂಥ ಕೆಲಸವನ್ನ ಬಹಳ ತ್ವರಿತವಾಗಿ ನಾವು ಮಾಡ್ತಾ ಇದ್ದೇವೆ ಎನ್ನುವಂಥದ್ದು. ಜೊತೆಗೆ ನಿಮ್ ಬ್ಯಾಂಕ್ ಅಕೌಂಟ್ ಇದೆ, ನಿಮ್ ಬ್ಯಾಂಕ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ ನಲ್ಲಿ ಒಂದು ಕ್ಷಣಾರ್ಧದಲ್ಲಿ ನಿಮ್ಮ ಹತ್ರ ಇರೋ ಹಣನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಅಕೌಂಟ್ ಅಲ್ಲಿ ಹೋಗಿ ನೋಡಿದ್ರೆ ದುಡ್ಡೇ. ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ, ಕಾನೂನು ವ್ಯವಸ್ಥೆ ರಾಜ್ಯದಲ್ಲಿ ಅವರ ಮೂಲಕ ಚೆನ್ನಾಗಿದ್ರೆ ಆ ರಾಜ್ಯದಲ್ಲಿ ಬೆಳವಣಿಗೆ, ಅಭಿವೃದ್ಧಿ ಆಗೋದಕ್ಕೆ
ಪೂರಕ ಆಗುತ್ತೆ ಎನ್ನುವಂತ ನಂಬಿಕೆ ನಮ್ದು. ಆ ನಂಬಿಕೆ ಆಧಾರದ ಮೇಲೆ ನಾವು ಪೊಲೀಸ್ ಇಲಾಖೆಯನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಕರ್ನಾಟಕ ಪೊಲೀಸ್ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಅವರು ಮಾಡ್ತಿದ್ದಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಕಳೆದ ವರ್ಷ ಇಡೀ ದೇಶದಲ್ಲಿ ನ್ಯಾಯವನ್ನ ಒದಗಿಸಿಕೊಡೋದ್ರಲ್ಲಿ ಕರ್ನಾಟಕ ಪೊಲೀಸ್ ಇಡೀ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಅಂತ ಹೇಳಿ ಮಾಡಿದ್ದಾರೆ. ಆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ಪ್ರಕಾರ ಕರ್ನಾಟಕ ಪೊಲೀಸ್ ನ್ಯಾಯವನ್ನ ಒದಗಿಸಿಕೊಳ್ಳೋದ್ರಲ್ಲಿ ಮೊದಲನೇ ಸ್ಥಾನ ಇದೆ. ಅಂದ್ರೆ ಅರ್ಥ, ಪೊಲೀಸ್ನವರು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಿದ್ದಾರೆ, ಜನಸಮುದಾಯಕ್ಕೆ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರ ಅರ್ಥ. ಹಂಗಂತ ಹೇಳಿ ಏನೂ ಆಗ್ಲೇ ಇಲ್ಲ, ತಪ್ಪುಗಳೇ ಆಗ್ಲಿಲ್ಲ, ಅದನ್ನ ನಾನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಯಾವುದೇ ಸಮಾಜದಲ್ಲಿ ಇಂಥ ಘಟನೆಗಳು ನಡೆದಾಗ ನಡೀತಾ ಇರುತ್ತೆ. ಅದನ್ನ ಮೀರಿ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು, ಅದನ್ನ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸ್ ಸ್ಟೇಷನ್ಗಳು ಆಧುನಿಕವಾಗಿ ಆಗ್ತಾ ಇದ್ದಾವೆ. ಯಾರಾದ್ರೂ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವರನ್ನ ಬೇರೆ ಒಂದು ರೀತಿಯಲ್ಲಿ ಕಾಣೋದಾಗ್ಲಿ, ಅವ್ರನ್ನ ಒಂದು ರೀತಿಯಲ್ಲಿ ಸ್ನೇಹದಿಂದ ಜನಸ್ನೇಹಿಯಾಗಿ ಕಾಣಬೇಕು ಅಂತ ನಾವೇನು ಸೂಚನೆ ಕೊಟ್ಟಿದ್ದೀವಿ, ಆ ಕೆಲಸ ಕೂಡ ಇವತ್ತು ನಡೀತಾ ಇದೆ. ರಾಯಚೂರು ಜಿಲ್ಲೆನಲ್ಲಿ ವಲ್ತಾಳ್ ಅನ್ನುವಂತ ಗ್ರಾಮ, ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ಇಡೀ ದೇಶದಲ್ಲಿ ಬೆಸ್ಟ್ ಪೊಲೀಸ್ ಸ್ಟೇಷನ್ ಕ್ಯಾಟಗರಿಯಲ್ಲಿ 3ನೇ ಸ್ಥಾನ ತಗೊಂಡಿದ್ದಾರೆ. ರಾಯಚೂರು ಜಿಲ್ಲೆ ಎಲ್ಲೋ ಒಂದು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಎಷ್ಟು ಸಮರ್ಥವಾಗಿ ಜನಸೇವೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಅದು ಉದಾಹರಣೆ. ಅದು ನಾವು ಆ ಒಂದು ದೃಷ್ಟಿಯಲ್ಲಿ ನಮ್ಮ ಇರ್ತಕ್ಕಂಥ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಗಳನ್ನ ಈಗ ಆ ರೀತಿ ಜನಸ್ನೇಹಿಯಾಗಿ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ನಾವು ಅವರಿಗೆಲ್ಲರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ. ಹಾಗಿದ್ದು ಎಲ್ಲೋ ಒಂದ್ ಕಡೆ ಏನೋ ಒಂದು ಯಾರೋ ಒಬ್ಬರು ಪೊಲೀಸ್ನವ್ರು ಆಗ್ಬೋದು, ಅಥವಾ ಇನ್ಸ್ಪೆಕ್ಟರ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಅಂತವರು ಏನೋ ಬಂದವರನ್ನ ಸರಿಯಾಗಿ ನಡೆಸ್ಕೊಳ್ಳೋದಿಲ್ಲ ಅಂದಾಗ ಇಲಾಖೆ ಅವರನ್ನ ಸುಮ್ಮನೆ ಬಿಡಲ್ಲ. ಅವರ ಮೇಲೆ ಶಿಸ್ತಿನ ಕ್ರಮ ತಗೊಂಡು ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ. ಒಟ್ಟಾರೆ ಪೊಲೀಸ್ ಜನಕ್ಕೋಸ್ಕರ ಜನಸ್ನೇಹಿಯಾಗಿರ್ಬೇಕು, ಜನಸೇವೆಯನ್ನ ಮಾಡುವಂತ ಪೊಲೀಸ್ ಇರಬೇಕು. ಹಂಗಂತ ಹೇಳಿ ನೀವು ಶಿಸ್ತು ಬಿಡಿ, ನಿಮ್ಮ ಡಿಸಿಪ್ಲಿನ್ ಏನು ಇರುತ್ತೆ, ಕಾನೂನು ಏನಿರುತ್ತೆ ಅದನ್ನ ಬಿಟ್ಟುಬಿಡಿ, ಕಾಂಪ್ರಮೈಸ್ ಆಗಿ ಅಂತ ಯಾರು ಹೇಳೋದಿಲ್ಲ. ಕಾನೂನನ್ನ ರಕ್ಷಣೆ ಮಾಡುವ ದೃಷ್ಟಿಯಿಂದ ಏನ್ ಕೆಲಸ ಮಾಡಬೇಕು ಅದನ್ನ ನೀವು ಮಾಡಬೇಕಾಗುತ್ತೆ ಅನ್ನೋದನ್ನ ನಾವು ಆಗಿಂದಾಗ್ಗೆ ನಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾ ಇರ್ತೇವೆ. ಈ ದೃಷ್ಟಿಯಲ್ಲಿ ಕರ್ನಾಟಕ ಪೊಲೀಸ್ ನನಗೆ ಹೆಮ್ಮೆ ಇದೆ. ನಾನು 3ನೇ ಬಾರಿ ಗೃಹ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬಹಳ ಹೆಮ್ಮೆ ಇದೆ. ನಮ್ಮ ಪೊಲೀಸ್ ಅನೇಕ ಬದಲಾವಣೆಗಳನ್ನು ತಂದಿದೆ. ಅವರಿಗೆ ಬೇಕಾದಂತ ಸವಲತ್ತುಗಳನ್ನು ಕೊಡೋದ್ರಲ್ಲಿ ನಾವು ಹಿಂದೆ ಬಿದ್ದಿಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ನಾವು ಯಾವುದೇ ಕಾರ್ಯಕ್ರಮ ಅಥವಾ ಯಾವುದೇ ಯೋಜನೆಯನ್ನ ಕೇಳಿದಾಗೂ ಕೂಡ
ನಮಗೆ ಅವರು ಸಹಕರಿಸಿದ್ದಾರೆ, ಹಣ ಕೊಟ್ಟಿದ್ದಾರೆ, ಉತ್ತೇಜನ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿಗೂ ಕೂಡ ಅನೇಕ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿದ್ದಾರೆ. ನಾವು ಪೊಲೀಸನ್ನ, ಪೊಲೀಸ್ ಇಲಾಖೆಯನ್ನ ಎಷ್ಟು ಸಮರ್ಥವಾಗಿ ನಾವು ಇಟ್ಕೊಳ್ತೇವೆ, ಆ ಇಲಾಖೆ ಕೆಲಸ ಮಾಡುತ್ತೆ. ಇವತ್ತು ಅನೇಕ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಅಲ್ಲಿ ಕಾನೂನು ವ್ಯವಸ್ಥೆ ಕೆಟ್ಟು ಹೋಗಿದೆ. ಇದನ್ನ ದಿನನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತೇವೆ. ಅಂತಹ ರಾಜ್ಯಗಳಿಗೆ ಬಂಡವಾಳ ಹೂಡ್ತಕ್ಕಂಥ ಕೈಗಾರಿಕೋದ್ಯಮಿಗಳು ಹೋಗೋದಿಲ್ಲ. ಎಲ್ಲೋ ಕಡೆ ಒಂದು ಫ್ಯಾಕ್ಟ್ರಿ ಮಾಡಿದ್ರೆ ಆ ಫ್ಯಾಕ್ಟ್ರಿ ಚೆನ್ನಾಗಿ ನಡೆದಾಗ ತಾನೇ ಅವನಿಗೆ ಲಾಭ ಬರುತ್ತೆ, ಅದು ದೇಶಕ್ಕೂ ಸಮಾಜಕ್ಕೂ ಅನುಕೂಲ ಆಗುತ್ತೆ. ಆದ್ರೆ ಅವನಿಗೆ ಫ್ಯಾಕ್ಟ್ರಿನೇ ನಡೆಸೋಕ್ ಬಿಡದೆ ಇದ್ರೆ, ಲಿಟಿಗೇಷನ್ಸ್ಗಳಾದ್ರೆ, ಆಗ ಯಾರು ಕೂಡ ಇನ್ವೆಸ್ಟ್ ಮಾಡಕ್ ಬರೋದಿಲ್ಲ. ಆದ್ರೆ ಕರ್ನಾಟಕದ ಮಟ್ಟಿಗೆ ಪೊಲೀಸ್ ಚೆನ್ನಾಗಿ ಕೆಲಸ ಮಾಡಿ ಕಾನೂನು ವ್ಯವಸ್ಥೆಯನ್ನ ಚೆನ್ನಾಗಿಟ್ಟಿರೋ ಕಾರಣಕ್ಕಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗಿದೆ. ನಾವು ಕಳೆದ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡಿದ್ದು. ಬಂಡವಾಳ ಹೂಡಿಕೆದಾರರನ್ನ ಇಡೀ ಪ್ರಪಂಚದಿಂದ ಆಹ್ವಾನ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಕೋಟಿ ಅವರು ಬಂಡವಾಳ ಹೂಡ್ತೇವೆ ಅಂತೇಳಿ ಅವರು ಸಹಿ ಹಾಕಿದರು. ಈಗಾಗಲೇ ನಮ್ಗೆ 5 ಲಕ್ಷಕ್ಕೂ ಹೆಚ್ಚು ಕೋಟಿ ಹಣ ಕರ್ನಾಟಕದಲ್ಲಿ ಬಂಡವಾಳವನ್ನು ಹೂಡಿದ್ದಾರೆ. ಇನ್ನೂ ಬರ್ತಾ ಇದ್ದಾರೆ. ಬೇರೆ ಬೇರೆ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಬೆಳಗಾವಿಗೆ ಬರ್ತಾರೆ, ಹುಬ್ಳಿಗೆ ಬರ್ತಾರೆ, ಕೋಲಾರಕ್ಕೆ ಬರ್ತಾರೆ, ತುಮಕೂರಿಗೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ. ಇವತ್ತು ನಾವು 2 ಟೈರ್ ಸಿಟಿ, 2ನೇ ದರ್ಜೆ ಪಟ್ಟಣಗಳಿಗೂ ಕೂಡ ಬಂಡವಾಳ ಕಳಿಸ್ತಾ ಇದ್ದೀವಿ. ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಹೇಳ್ತೀವಿ, ನೋಡಪ್ಪ ನೀವು ಬೆಳಗಾವಿಗೆ ಹೋಗೋದಾದ್ರೆ ನಾವು ಇಂತಿಷ್ಟು ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ, ನಿಮ್ಗೆ ಇಂತಹ ಸವಲತ್ತುಗಳನ್ನ ಕೊಡ್ತೇವೆ, ನಿಮ್ಗೆ ಕೆಲವು ಸಂದರ್ಭದಲ್ಲಿ ಉಚಿತವಾಗಿ ಅವರಿಗೆ ಜಮೀನುಗಳು ಕೊಟ್ಟಿದ್ದೇವೆ, ಕೆಲವು ಸಂದರ್ಭದಲ್ಲಿ ಬಹಳ ಕಡಿಮೆ ಬೆಲೆಗೆ ಅವರಿಗೆ ಜಮೀನುಗಳನ್ನು ಕೊಟ್ಟಿದ್ದೇವೆ. ಹಾಗಾಗಿ ಎಲ್ಲಿ ಪೊಲೀಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ಅಲ್ಲಿ ರಾಜ್ಯಕ್ಕೆ ಬಂಡವಾಳ ಕೂಡ ಬರುತ್ತೆ ಹೆಚ್ಚಾಗಿ ಎನ್ನುವಂಥದ್ದನ್ನ ಇವತ್ತು ಕರ್ನಾಟಕ ತೋರಿಸ್ಕೊಟ್ಟಿದೆ. ಹಾಗೆ ಎನ್ನುವಂಥದ್ದು ನಮಗೆ ದಿನನಿತ್ಯ ನಮಗೆ ಸವಾಲುಗಳು. ಅಲ್ಲಿ ಮರ್ಡರ್ ಆಯ್ತು, ಇಲ್ಲಿ ಮರ್ಡರ್ ಆಯ್ತು, ಅಲ್ಲಿ ಏನೋ ಆಯ್ತು, ಮತ್ತೊಂದಾಯ್ತು ಅನ್ನುವಂತ ಸವಾಲುಗಳು ದಿನನಿತ್ಯ ಬರುತ್ತೆ. ಆದ್ರೆ ನಾವು ಒಟ್ಟಾರೆ ನೋಡ್ಬೇಕು. ನಮ್ಮನ್ನ ಟೀಕೆ ಮಾಡೋರು ಯಾವತ್ತೂ ಟೀಕೆ ಮಾಡ್ತಾನೆ ಇರ್ತಾರೆ. ಆಯ್ತ್ರಿ, ನೀವೇನೋ ಹಿಂಗೆ ಹೇಳ್ತೀರಿ, ಆದ್ರೆ ನೆನ್ನೆ ಮರ್ಡರ್ ಆಗೋಯ್ತು ಅಲ್ಲೊಂದು ಅಂತಾರೆ. ನಿಜ, ಯಾವುದೇ ಸಮಾಜದಲ್ಲಿ ಈ ಘಟನೆ ಆಗೋದೇ ಇಲ್ಲ ಅಂತ ಹೇಳಿ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಇತಿಹಾಸವನ್ನ ನೋಡಿದ್ರೂ ಕೂಡ ಅದು ನಡ್ಕೊಂಡೇ ಬಂದಿದೆ. ಆದ್ರೆ ಅದನ್ನ ಕಡಿಮೆ ಮಾಡಿ ಯಾರೋ ಕುಟುಂಬ ಕಲಹಗಳಲ್ಲಿ ಯಾರೋ ಮರ್ಡರ್ ಆದ್ರೆ, ಅಥವಾ ಯಾವುದೋ ಒಂದು ಜಮೀನು ವ್ಯವಹಾರಕ್ಕೆ ಅವರು ಮರ್ಡರ್ ಮಾಡಿಕೊಂಡ್ರೆ, ಆ ರೀತಿ ಕೆಲಸಗಳಿಗೆ ಅದನ್ನು ಕೂಡ ನಾವು ಬಹಳ ನಿಯಮಿತವಾಗಿ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮಲ್ಲಿ ಮಾಡಿದ್ದೇವೆ. ಬಹಳ ಸಂತೋಷದಿಂದ ಹೇಳುತ್ತೇನೆ, ಕಳೆದ 3 ವರ್ಷ, ಮುಂದಿನ ತಿಂಗಳು 20ಕ್ಕೆ ನಮ್ಮ ಸರ್ಕಾರ ಬಂದು 3 ವರ್ಷ ಆಗುತ್ತೆ. 3 ವರ್ಷದಲ್ಲಿ ಯಾವುದೇ ರೀತಿಯ ಕೋಮು ಗಲಭೆಗಳು ಈ ರಾಜ್ಯದಲ್ಲಿ ಆಗೋದಕ್ಕೆ ನಾವು ಬಿಡೋದೇ ಇಲ್ಲ. ಯಾಕೆಂದ್ರೆ ಯಾವುದೇ ಮುಲಾಜು ನಮಗೇನಿಲ್ಲ. ಅವ್ರು ಯಾರಾದ್ರೂ ಆಗಿರ್ಬೋದು, ಯಾವ ಸಮುದಾಯದವರಾಗಿರ್ಬೋದು, ಅವರಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಆ ಕೋಮು ಗಲಭೆಗಳನ್ನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಯಾಕೆಂದ್ರೆ ಈ ನಾಗರಿಕ ಸಮಾಜದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಾಳ್ಬೇಕಲ್ಲ, ನಾವೆಲ್ಲ ಒಟ್ಟಾಗಿ ಬಾಳ್ಬೇಕು, ಸಮಾನತೆಯಿಂದ ಬಾಳ್ಬೇಕು ಅಂತ. ಈಗ ನಿನ್ನೆ ತಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿದ್ದೇವೆ. ಏನ್ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ? ನೀವೆಲ್ಲ
ನೆಮ್ಮದಿಯಿಂದ, ಶಾಂತಿಯಿಂದ, ಸಮಾನತೆಯಿಂದ ಬದುಕಬೇಕು ಅಂತ ಹೇಳಿದ್ದಾರೆ. ಈಕ್ವಾಲಿಟಿ, ಸಮಾನತೆ ನಮ್ಮ ಕಾನೂನು, ನಮ್ಮ ಸಂವಿಧಾನದ ಮೊದಲನೇ ಪುಟದಲ್ಲೇ ಬರೆದಿದ್ದಾರೆ. ನಮ್ಮ ಸಮಾನತೆ ಇರಬೇಕು, ಭ್ರಾತೃತ್ವ ಇರಬೇಕು, ಸಹೋದರತ್ವ ಇರಬೇಕು. ಇದನ್ನ ಮೊದಲನೇ ಪುಟದಲ್ಲಿ ಪ್ರಿಯಾಂಬಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ. ಅದು ಆಗ್ಬೇಕಲ್ಲ. ಅದಕ್ಕಾಗಿ ಇವತ್ತು ಪೊಲೀಸ್ ಇಲಾಖೆ ಆ ಸಮಾನತೆಯನ್ನ, ಭ್ರಾತೃತ್ವವನ್ನ, ಸಹೋದರತ್ವವನ್ನ ಅದನ್ನ ಜನಸಮುದಾಯಕ್ಕೆ ಮುಟ್ಟಿಸೋದ್ರಲ್ಲಿ ಯಶಸ್ವಿಯಾಗಿದೆ ಅಂತೇಳಿ ನನ್ಗನ್ಸುತ್ತೆ. ಇಲ್ಲದೆ ಹೋದ್ರೆ ಪೊಲೀಸ್ ಇದ್ದು ಪ್ರಯೋಜನ ಆಗೋದಿಲ್ಲ. ಆದ್ರಿಂದ ಇವತ್ತು ನಾವು ಆ ಕೆಲಸವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಎರಡು ನಮ್ಮ ಇಲಾಖೆಗೆ ದೊಡ್ಡ ಸವಾಲುಗಳು ಬಂದಿವೆ. ಮೊದಲನೇದು, ಈ ಯುವಕರನ್ನ ಹಾಳು ಮಾಡತಕ್ಕಂತ ಏನು ಈ ಡ್ರಗ್ಸ್ ಬರ್ತಾ ಇದೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕಕ್ಕೆ ಡ್ರಗ್ಸ್ ಅನ್ನ ತರುವುದಕ್ಕೆ ಅಥವಾ ತಂದು ಹಂಚೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಆದರೆ ನಾವು ಅದಕ್ಕೆ ವಿರುದ್ಧವಾಗಿ ಆ ಯುವಕರನ್ನ ಹಾಳಾಗೋದಕ್ಕೆ ಬಿಡಬಾರದು ಅಂತ ಹೇಳಿ